ವರ್ಸಸ್ ಈಗ ರಾಜ್ಯ ಬಿಜೆಪಿಯ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ನಡುವೆ ಫೈಟ್ ಜೋರಾಗಿದೆ. ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಇಬ್ಬರ ಮಧ್ಯ ವೈಯಕ್ತಿಕ ಪ್ರತಿಷ್ಠೆ ನೋಡಿ. ವಿಧಾನಸಭೆಯಲ್ಲಿ ಸುನಿಲ್ ಕುಮಾರ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ, ಸ್ಪೀಡ್ ಆಗಿದ್ದಾರೆ. ಈ ಮೂಲಕ ವಿಪಕ್ಷ ನಾಯಕನನ್ನೇ ಓವರ್ಟೇಕ್ ಮಾಡಿಬಿಟ್ರ. ಸುನಿಲ್ ಕುಮಾರ್ ನಡೆಯಿಂದ ಕೆರಳಿ ಕೆಂಡ ಆಗಿದ್ದಾರೆ ಆರ್ ಅಶೋಕ್. ನಾನು ವಿಪಕ್ಷ ನಾಯಕ, ನೀನೇನು ಮಾತನಾಡೋದು ಅಂದುಬಿಟ್ರ ಹಾಗಾದ್ರೆ ಅಶೋಕ್ ವಿಪಕ್ಷ ನಾಯಕ. ಹಾಗಾಗಿ ವಿಪಕ್ಷ ನಾಯಕನ ಕೊಠಡಿಯಲ್ಲೇ ಇಂಥದ್ದೊಂದು ವಾಗ್ವಾದ ನಡೀತಾ. ಇದೇ ಸಿಟ್ಟನ್ನ ಸುದ್ದಿಗೋಷ್ಠಿಯಲ್ಲಿ ಹೊರ ಹಾಕಿದ್ರ ಅಶೋಕ್ ಅವರು. ಹಾಗಾದ್ರೆ ಸುದ್ದಿಗೋಷ್ಠಿಯಲ್ಲಿ ಆರ್ ಅಶೋಕ್ ಸಿಟ್ಟಾಗಿರೋದು ಯಾಕೆ? ಬಹಿರಂಗವಾಗಿನೇ ರೇಗಾಡಿದ ಯಾಕೆ ಹಾಗಾದ್ರೆ ವಿಪಕ್ಷ ನಾಯಕ ಅಶೋಕ್ ಅವರು? ಈ ಮೂಲಕವಾಗಿ ಇಂಥದ್ದೊಂದು ವಾಗ್ವಾದ ನಡೀತಾ ಎಲ್ಲವೂ ಈಗ ಮೂಡುತ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಸಿಟ್ಟಾಗಿರೋದಕ್ಕೆ ಏನು ಕಾರಣ? ಇದೇ ವಿಚಾರಕ್ಕ ರಾಜ್ಯ ಬಿಜೆಪಿಯಲ್ಲಿ ಈಗ ಮತ್ತೊಂದು ಸುತ್ತಿನ ಫೈಟ್ ಅಂತೆ. ಏನದು? ವೈಯಕ್ತಿಕ ಪ್ರತಿಷ್ಠೆ ವಿಚಾರವಾಗಿ ಸುನಿಲ್ ಕುಮಾರ್ ವರ್ಸಸ್ ಆರ್ ಅಶೋಕ್ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಯಾಕಂದ್ರೆ ಸುದ್ದಿಗೋಷ್ಠಿ ನಡೆಸಿದ್ರು, ಸುದ್ದಿಗೋಷ್ಠಿಯಲ್ಲಿ ಬಹಿರಂಗವಾಗಿನೇ ರೇಗಾಡಿದ್ಯಾಕೆ ಹಾಗಾದ್ರೆ ವಿಪಕ್ಷ ನಾಯಕ ಅಶೋಕ್? ಯಾಕಂದ್ರೆ ಆರ್ ಅಶೋಕ್ ಅವರು ಬಿಜೆಪಿ ವಿಪಕ್ಷ ನಾಯಕರವರು. ಆದ್ರೆ ಸುದ್ದಿಗೋಷ್ಠಿಯ ಹೊತ್ತಿನಲ್ಲಿ ಕಂಪ್ಲೀಟ್ ಗರಂ ಆಗಿದ್ರು. ತಮ್ಮ ಏನೋ ಒಂದಿಷ್ಟು ಅಸಮಾಧಾನಗಳಿತ್ತು, ಸಿಟ್ಟಿತ್ತು, ಆ ರೀತಿಯಾಗಿ ಮಾತನಾಡಿದ್ದಾರೆ. ಹಾಗಾದ್ರೆ ಇದಕ್ಕೆ ಏನು ಕಾರಣ? ಜೊತೆಯಲ್ಲಿ ಈ ಎಲ್ಲ ಸಿಟ್ಟುಗಳನ್ನು ಸುದ್ದಿಗೋಷ್ಠಿಯಲ್ಲಿ ಹೊರಗೆ ಹಾಕಿದ್ರ. ಸುದ್ದಿಗೋಷ್ಠಿಯಲ್ಲಿ ಅಷ್ಟು ಸಿಟ್ಟಾಗೋದಕ್ಕೆ, ರೇಗಾಡೋದಕ್ಕೆ ಕಾರಣ ಯಾಕಂದರೆ ಈ ಬಾರಿ ಗಮನಿಸಿದ್ವಿ, ಎಲ್ಲರಿಗೂ ಗೊತ್ತು, ಸುನಿಲ್ ಕುಮಾರ್ ಅವರು ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಭಾಳ ಪ್ರಬಲವಾಗಿ ಗುಡುಕ್ತಾ ಇದ್ರು. ಹೀಗಾಗಿ ಸುದ್ದಿಗೋಷ್ಠಿಯಲ್ಲಿ ಆರ್ ಅಶೋಕ್ ಅವರೀಗ ಇಷ್ಟು ಸಿಟ್ಟಾಗಿರೋದು ಕಾರಣ ಏನು? ಏನೇನು ಮಾತನಾಡಿದ್ದಾರೆ ನೋಡೋಣ. ನಾನು ಇದನ್ನ ನೀವದನ್ನ ನನ್ನ ಎದುರಿಸಬೇಡಿ. ನಾನು ಇದನ್ನ ಮಾತಾಡಿದ್ದೀನಿ, ಅಸೆಂಬ್ಲಿ ರೆಕಾರ್ಡ್ ತೆಗೆದು ನೋಡಿಸಿ. ಏನಾನ ಇಲ್ಲ ಅಂದ್ರೆ ನೀವು ನಾನು ಬಂದು ಕ್ವಶನ್ ಕೇಳಿ. ಅಲ್ಲ, ಕ್ವಶನ್ ಕೇಳಿ. ಇವಾಗ ಯಾಕೆ ಕೇಳಿ ಅದನ್ನ ಕ್ವಶನ್? ನೀವು ರೆಕಾರ್ಡ್ ತಗೊಳ್ಳಿ. ನಾನು ಇದು ಮಾತಾಡಿದನೋ ಇಲ್ಲಿ ಮಾತಾಡಿಲ್ಲ ಅಂದ್ರೆ ನಾನು ಬಂದು ಕ್ವಶನ್ ಕೇಳಿ, ಅದಕ್ಕೆ ಆನ್ಸರ್ ಮಾಡಿ ನೀವು. ಕೃಷ್ಣ, ಇಂಥ ಒಂದು ಸಾವಿರಾರು ದಿನ ಬರ್ತಾ ಇರ್ತದೆ. ಅವ್ರೇನ ಹೇಳಿದಾರ? ಬೆಳಗ್ಗೆ ನನ್ನ ಹತ್ರ ಮಾತಾಡಿ, ನಾನು ಫೋನ್ ಮಾಡಿಲ್ಲ, ಅವರೇ ನನ್ನ ಹತ್ರ ಮಾತಾಡಿ ಅರ್ಧ ಗಂಟೆ ಮಾತಾಡಿದ್ರು. ನಾಳೆ ನೀವು ಇವತ್ತು ಪ್ರೆಸ್ ಮೀಟ್ ಮಾಡಬೇಕು, ನಾಳೆ ಪ್ರೆಸ್ ಮೀಟ್ ಮಾಡಬೇಕು, ಯಾವ್ದಾವ್ದು ವಿಚಾರ ಅಂತ ಎಲ್ಲ ಡೀಟೇಲ್ ಹೇಳಿದ್ರು. ನಾವು ಹತ್ರ ಮಾತಾಡಿದ್ರು. ಅದಾದ್ಮೇಲೆ ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಹೋಗಿದ್ರಿ. ಇದೆಲ್ಲ ಆದ್ಮೇಲೆ ರಾತ್ರಿ ಅವರು ಫ್ಲೈಟ್ಗೆ ಹೋಗ್ಬೇಕಾದ್ರೆ ನನಗೆ ಫೋನ್ ಮಾಡ್ತಾ ಇದ್ರು, ಅರ್ಜೆಂಟ್ ನಮ್ಮ ನಾಳೆ ಪೂಜೆ ಇದೆ, ನಾನು ಓದ್ತಾ ಇದ್ದೀನಿ ಅಣ್ಣ ಅಂತ ಹೇಳಿದ್ರು. ನಾನ್ ಮಾಡಿಲ್ಲ, ಅವ್ರು ಮಾಡಿದ್ರು. ಇದನ್ನ ನೀವದನ್ನ ನನ್ನ ಎದುರಿಸಬೇಡಿ. ನಾನು ಇದನ್ನ ಮಾತಾಡಿದ್ದೀನಿ, ಅಸೆಂಬ್ಲಿ ರೆಕಾರ್ಡ್ ತೆಗೆದು ನೋಡಿಸಿ. ಏನಾನ ಇಲ್ಲ ಅಂದ್ರೆ ನೀವು ನಾನು ಬಂದು ಕ್ವಶನ್ ಕೇಳಿ. ಅಲ್ಲ, ಕ್ವಶನ್ ಕೇಳಿ. ಇವಾಗ ಯಾಕೆ ಕೇಳಿ ಅದನ್ನ ಕ್ವಶನ್? ಆರ್ ಅಶೋಕ್ ವರ್ತನೆಯಿಂದ ರೋಸಿ ಹೋಗ್ಬಿಟ್ರ ಸುನಿಲ್ ಕುಮಾರ್. ಪಕ್ಷದ ಬೆಳವಣಿಗೆಗೆ ಬೇಸತ್ತು ಹುದ್ದೆಗೆ ರಾಜೀನಾಮೆ. ರಾಜೀನಾಮೆಗೆ ಮುಂದಾಗಿದ್ರಂತೆ ಸುನಿಲ್ ಕುಮಾರ್. ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವಂತಹ ಸುನಿಲ್ ಕುಮಾರ್ ಇವರು ಪಕ್ಷದ ಹುದ್ದೆಯನ್ನ ತ್ಯಜಿಸಲು ರೆಡಿ ಆಗಿದ್ರಂತೆ. ಸುನಿಲ್ ರಾಜೀನಾಮೆ ವಿಷಯ ಗೊತ್ತಾಗ್ತಿದ್ದಂತೆ ವರಿಷ್ಠರು ಅಲರ್ಟ್. ಸುನಿಲ್ ಕುಮಾರ್ಗೆ ಕರೆ ಮಾಡಿ ಸಮಾಧಾನವನ್ನ ಮಾಡಿದ್ರು. ವರಿಷ್ಠರನ್ನೋ ಮಾಹಿತಿ ಗೊತ್ತಾಗ್ತಿರೋದು. ವರಿಷ್ಠರಿಂದ ರಿಸೈನ್ ನಿರ್ಧಾರದಿಂದ ಹಿಂದೆ ಸರಿದ ಸುನಿಲ್ ಕುಮಾರ್. ಈಗಾಗಲೇ ಬಣ ಬಡಿದಾಟ ರಾಜ್ಯ ಬಿಜೆಪಿಯಲ್ಲಿ ಸದ್ದು ಮಾಡ್ತಿದ್ರೆ. ಇದರ ನಡುವೆ ಸುನಿಲ್ ಕುಮಾರ್ ಅವರ ವಿಚಾರ ಏನಿದೆಯಲ್ಲ, ಈಗ ಅಸಮಾಧಾನಗಳು ಒಂದು ಕಡೆ, ಮತ್ತೊಂದು ಕಡೆ ರಾಜೀನಾಮೆಯ ಮಾತುಗಳು ಕೂಡ ಬಂದಿರೋದು ಗೊತ್ತಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ. ಕವನ, ಈಗಾಗಲೇ ಬಣ ಬಡಿದಾಟ ಬಿಜೆಪಿಯಲ್ಲಿ ಇರೋದು ಗೊತ್ತಿದೆ. ಆದರೆ ನಡುವೆ ಈಗ
ಆರ್ ಅಶೋಕ್ ವರ್ಸಸ್ ಸುನಿಲ್ ಕುಮಾರ್ ಜೊತೆಯಲ್ಲಿ ಇವರ ವೈಯಕ್ತಿಕ ಗುದ್ದಾಟವೋ ಅಥವಾ ಪಕ್ಷದಲ್ಲಿರುವಂತಹ ಅಸಮಾಧಾನಗಳನ್ನ ಈ ರೀತಿಯಾಗಿ ಹೊರಗಾಗ್ತಿದ್ದಾರೋ ಅಥವಾ ರಾಜೀನಾಮೆ ಮಾತು ಏನಿದು? ಅಖಿಲೇಶ್, ಏನು ರಾಜ್ಯ ಬಿಜೆಪಿಯ ಬಣಬಡಿದಾಟದಿಂದ ಬೇಸತ್ತಿದ್ದಂತಹ ಸುನಿಲ್ ಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ನನಗೆ ಬೇಡವೇ ಬೇಡ, ನನಗೆ ನಿಭಾಯಿಸೋಕೆ ಆಗೋದಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವ ಮಟ್ಟಕ್ಕೆ ಹೋಗಿದ್ರು. ಇದೀಗ ಈ ಒಂದು ಏನು ತೀರ್ಮಾನ ಇದೆಯೋ ಸುನಿಲ್ ಕುಮಾರ್ ಅವರ ತೀರ್ಮಾನಕ್ಕೆ ಹೈಕಮಾಂಡ್ ಅಲರ್ಟ್ ಆಗಿರುವಂತದ್ದು. ಸದ್ಯಕ್ಕೆ ಸುನಿಲ್ ಕುಮಾರ್ ಅವ್ರಿಗೆ ನಾವು ನಿಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಹುದ್ದೆಯನ್ನ ಕೊಡ್ತೀವಿ, ಸದ್ಯಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿಯಿರಿ, ಯಾವುದೇ ರೀತಿಯಾದಂತಹ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಕೂಡ ಹೇಳಿರುವಂತದ್ದು. ಅದೇ ರೀತಿಯಾಗಿ ನಾವು ಅಶೋಕ್ ಹಾಗೆ ಸುನಿಲ್ ಕುಮಾರ್ ಅವರ ಜಟಾಪಟಿ ನೋಡೋದಾದ್ರೆ ಏನು ಸದನದಲ್ಲಿ ಏನು ಮೊನ್ನೆ ಅಷ್ಟೇ ಸದ್ದು ಮಾಡಿತ್ತು ಹನಿ ಟ್ರಾಪ್ ವಿಚಾರ. ಈ ಒಂದು ಹನಿ ಟ್ರಾಪ್ ವಿಚಾರ ಆಗಿರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಆಗಿರ್ಬೋದು, ಎಲ್ಲಾ ವಿಚಾರವನ್ನ ನಾವು ಸದನದಲ್ಲಿ ಗಮನಿಸ್ತಾ ಹೋದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗಿಂತ ಹೆಚ್ಚಾಗಿ ಸದ್ದು ಮಾಡಿದ್ದಂತ ಸುನಿಲ್ ಕುಮಾರ್ ಅವರು. ಪ್ರತಿ ಬಾರಿಯೂ ಕೂಡ ಬಿಜೆಪಿಯಲ್ಲಿ ಯಾರು ಕೂಡ ಅಂತಹ ಎದುರಾಳಿ ಏನು ಆಡಳಿತಾರೂಢ ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಚಾಣಕ್ಯತೆ, ಚಾತುರತೆ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ಗೆ ಇಲ್ಲವಾಗಿರೋ ಕಾರಣದಿಂದ ಸುನಿಲ್ ಕುಮಾರ್ ಅವರೇ ಸಾಕಷ್ಟು ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಪ್ರಯತ್ನವನ್ನ ಪಟ್ರು. ನಾವು ಪ್ರತಿಯೊಂದು ಸದನದ ಎಲ್ಲವನ್ನ ಕೂಡ ನೋಡ್ತಾ ಹೋದ್ರೆ ನಾವು ಹೆಚ್ಚು ಸದ್ದು ಮಾಡಿದ್ದಂತಿದೆ ಸುನಿಲ್ ಕುಮಾರ್ ಅವರು. ಸೊ ಹೀಗಾಗಿ ಯಾವಾಗ ಹನಿ ಟ್ರ್ಯಾಪ್ ವಿಚಾರ ಸ್ವತಃ ಪ್ರಭಾವಿ ಸಚಿವರೊಬ್ಬರು ನನಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಸದನದಲ್ಲಿ ಹೇಳ್ಕೊಳ್ತಾ ಇದ್ದಾರೆ, ಆ ಒಂದು ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ಎದ್ದು ಆ ಒಂದು ವಿಚಾರವನ್ನ ಸಾಕಷ್ಟು ತಾರ್ಕಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದಿತ್ತು. ಆದ್ರೆ ವಿಪಕ್ಷ ನಾಯಕರಾಗಿ ಅಶೋಕ್ ಅವರು ಮಾತ್ರ ನಂಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಾಗಿ ವರ್ತನೆಯನ್ನ ಮಾಡಿದ್ರು. ಅಲ್ಲಿ ಬೇರೆ ದಾರಿಯನ್ನ ಕಾಣದೆ ಸುನಿಲ್ ಕುಮಾರ್ ಅವರೇ ಸ್ವತಃ ಅವರೇ ಈ ಒಂದು ವಿಚಾರವನ್ನ ತಾರ್ಕಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ರು. ಸೊ ಹೀಗಾಗಿ ಈ ವಿಚಾರದಲ್ಲಿ ಸುನಿಲ್ ಕುಮಾರ್ ಅದೇ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನಡುವೆ ಜಟಾಪಟಿ ಉಂಟಾಗಿರುವಂತದ್ದು. ಏನು ಸದನದ ನಂತರ, ಕಲಾಪದ ನಂತರ ಸುನಿಲ್ ಕುಮಾರ್ ಅವರು ಅಶೋಕ್ ಅವರ ಮೇಲೆ ರೇಗಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾಕಂದ್ರೆ ವಿಪಕ್ಷ ನಾಯಕರಾಗಿ ನೀವೇ ಅಸಹಾಯಕರಾಗಿ ಕೂತಿದ್ರೆ ನಾವೇನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಸುನಿಲ್ ಕುಮಾರ್ ಅವರು ಅಶೋಕ್ ಅವರಿಗೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಸುನಿಲ್ ಕುಮಾರ್ ಅದೇ ರೀತಿಯಾಗಿ ಅಶೋಕ್ ಅವರ ನಡುವೆ ಜಟಾಪಟಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲವನ್ನ ಗಮನಿಸಿರುವಂತಹ ಹೈಕಮಾಂಡ್ ಇದೀಗ ಮುಂದಿನ ದಿನಗಳಲ್ಲಿ ಈಗಾಗಲೇ ಹೈಕಮಾಂಡ್ ಸುನಿಲ್ ಕುಮಾರ್ ಅವ್ರಿಗೆ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು, ಒಂದು ಒಳ್ಳೆ ಹುದ್ದೆಯನ್ನ ಕೊಡ್ತೀವಿ, ಈಗಾಗಲೇ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗುತ್ತೆ, ಅದೇ ರೀತಿಯಾಗಿ ವಿಪಕ್ಷ ನಾಯಕನ ಸ್ಥಾನ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಸದ್ಯ ಕೇಳಿ ಬರ್ತಾ ಇರೋದ್ರಿಂದ ಈ ಎರಡರಲ್ಲಿ ಯಾವ್ದಾದ್ರೂ ಒಂದು ಸುನಿಲ್ ಕುಮಾರ್ ಅವ್ರಿಗೆ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನೇ ಈಗ ಹೈಕಮಾಂಡ್ ಕೊಟ್ಟಿರುವಂತದ್ದು ಸುನಿಲ್ ಕುಮಾರ್ಗೆ. ಸೊ ಹೀಗಾಗಿ ಏನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಇದ್ದಂತಹ ಸುನಿಲ್ ಕುಮಾರ್ ಈಗ ಹಿಂದೆ ಸರಿದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಖಿಲೇಶ್, ಧನ್ಯವಾದಗಳು ಕವನ ತಮ್ಮೆಲ್ಲ ಮಾಹಿತಿಗೆ.